ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಹಾ ಪ್ರಕಾಶು, ಎಲ್ಲ ಅಂಗಡಿನಲ್ಲಿದ್ಯಾ? ನಾನು ಮನೆಯಲ್ಲಿ ಆರಾಮಾಗಿದ್ದೀನಪ್ಪ. ಇವತ್ತು ಹಬ್ಬ ಅಲ್ವೇನೋ, ಅದಕ್ಕೆ ಅಂಗಡಿ ಬಾಗ್ಲು ತೆಗ್ದಿಲ್ಲ. ಏನ ಮಕ್ಕಳ, ಇವತ್ತು ನಮ್ಮ ಸಪ್ತಮಿದು ಪ್ರೀ ವೆಡ್ಡಿಂಗ್ ಶೂಟ್ ಅಲ್ವೇನೋ, ಅದಕ್ಕೆ ಫೋಟೋ ಶೂಟ್ಗೆ ಹೋಗಿದ್ದಾರೆ. ಏನ ಫೋಟೋ ಶೂಟು ಶೋಕಿ ಅಂದ್ಯಾ? ಲೇ 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 ಏನೋ ಪ್ರಕಾಶ ನೀನು ಅಲ್ವೋ? ಆ ಒಂದೊಂದು ಫೋಟೋ ಕೂಡ ನಮ್ಮ ಖುಷಿಯಾದ ಮಧುರ ಕ್ಷಣಗಳನ್ನ ಸೆರೆ ಹಿಡ್ದಿರ್ತಾವ ಕಾಣೋ. ಅದನ್ನ ಮುಂದೆ ಒಂದಿನ ತೆಗೆದು ನೋಡಿದಾಗ ಎಷ್ಟು ಆನಂದ ಸಂತೋಷ ಆಗುತ್ತೆ ಅಲ್ವಾ? ಅಲ್ಲಲೇ ಅದನ್ನ ಶೋಕಿ ಅಂದವ್ರ ತಲೆ ಮೇಲೆ ಎರಡಾಕಿ ಅನ್ಬೇಕು ಅಷ್ಟೇ. ಏನಂದೆ? ಮದುವೆಗೆ ಮುಂಚೆನೆ ಯಾಕೆ ಕಳಿಸ್ದೆ ಅಂದ? ಸಪ್ತಮಿ ಯಾರ ಮಗಳು? ಈ ವಾಟ್ರ್ ವೆಂಕಟಪ್ಪನ ಮಗಳು. ಹೆಣ್ಣು ಮಗಳಾಗಿದ್ರು ಈ ಮನೆಗೋಸ್ಕರ ಗಂಡು ಮಗನ್ ತರ ಕಷ್ಟಪಟ್ಟು ದುಡಿತಾಳೆ, ಕ್ಯಾನ್ ಹಾಕ್ತಾಳೆ, ಮನೆ ಕೆಲಸ ಮಾಡ್ತಾಳೆ. ಕಷ್ಟ ಅಂದಾಗ ನನಗೆ ಹೆಗಲು ಕೊಟ್ಟು ನಿಲ್ತಾಳೆ. ಪ್ರಕಾಶ, ಅವಳಿಗೆ ಗೆರೆ ದಾಟಬಾರ್ದು ಅನ್ನೋದು ಗೊತ್ತು. ಜೀವನದಲ್ಲಿ ತನ್ನ ಗುರಿ ಹೇಗೆ ಮುಟ್ಟಬೇಕು ಅನ್ನೋದು ಚೆನ್ನಾಗೇ ಗೊತ್ತು. ಏನೋ ಜನರು ಗೊತ್ತಿಲ್ಲದೆ ಬೊಗಳ್ತವೆ ಅಂತ ನಾವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಳಕ್ಕಾಗತ್ತಾ? ನಮ್ಮ ಕಾಲದಲ್ಲಿ ಮದುವೆಗೆ ಮುಂಚೆ ಗಂಡು ಹೆಣ್ಣು ಮಾತಾಡ್ತಾ ಇರ್ಲಿಲ್ಲ, ನಿಜ. ಹಂಗಂತ ಅಂದ್ಬಿಟ್ಟು ನಾವಿವಾಗ ಈ ಕಾಲದಲ್ಲಿ ಹಂಗೆ ಇರಕ್ಕಾಗತ್ತಾ? ನಮ್ಮ ಹೆಣ್ಮಕ್ಳು ಮಾತು ಬದಲಾಗಿರ್ಬೋದು, ವೇಷ ಬದಲಾಗಿರ್ಬೋದು ಇವತ್ತಿಗೆ, ಆದ್ರೆ ಗುಣ ಇದೆಯಲ್ಲೋ, ಗುಣ ಮಾತ್ರ ಹಂಗೆ ಇದೆ. ಮಿತಿ ಮೀರಿ ನಡ್ಕೊಳ್ಳೋದು, ಇಷ್ಟ ಬಂದಂಗೆ ಆಡೋದು, ಇವೆಲ್ಲ ನಮ್ಮ ಮಕ್ಕಳೆಲ್ಲ ಮಾಡೋದಿಲ್ಲಪ್ಪ. ಇನ್ನು ನನ್ನ ಮಗಳು ಸಪ್ತಮಿ, ಅವಳ ಬಗ್ಗೆ ನಮ್ಮ ಮನ್ಲಿರೋರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಅವಳು ಏನು, ಅವಳ ಗುಣ ಏನು ಅನ್ನೋದು ಇಡೀ ಊರಿಗೆ ಗೊತ್ತು. ಇನ್ನು ಅವರಿಬ್ರು ಇದಾರಲ್ಲ, ನಮ್ರತ ಮತ್ತೆ ಕಿಟ್ಟಿ, ಅವರಿಬ್ರು ಕೂಡ ನಮ್ಮ ಸಪ್ತಮಿನ ನೋಡೇ ಒಳ್ಳೆ ಗುಣ ಸಂಸ್ಕಾರ ಕಲ್ತಿರೋದು. ಇಲ್ಲ ಅಂತಂದ್ರೆ ಕೆಲವು ಹೆಮ್ಮಾರಿಗಳ ತರ ಮನೆ ಹಾಳು ಬುದ್ಧಿನೇ ಕಲ್ತು ಬಿಟ್ಟಿರೋರು. ಪ್ರಕಾಶ, ಜನ 100 ತರ ಮಾತಾಡ್ಬೋದು, ಆದ್ರೆ ನನ್ನ ಮಗಳು ದೇವತೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅದು ಅಲ್ದೆ ಏನ್ ಗೊತ್ತಾ ಪ್ರಕಾಶ, ಈ ಹೆಣ್ಣು ಮಕ್ಳಾಗ ಹುಟ್ಟಿರ್ತಾರೆ, ಹೆಣ್ಣು ಮಕ್ಳ ಬಗ್ಗೆನೇ ಕೀಳಾಗಿ ಮಾತಾಡ್ತಿರ್ತಾರೆ. ಅಂತವ್ರನ್ನ ಕಂಡ್ರೆ ನನ್ಗೆ ಮೈಯೆಲ್ಲ ಉರಿತದೆ, ತೆಗೆದು 4 ಬಾರಿಸ್ಬೇಕು ಅನ್ನಿಸ್ತದೆ ನೋಡು. ಸಿಗದು ತೋರಣ ಕಟ್ಬಿಡ್ಬೇಕು ಅನ್ಸುತ್ತೆ. ಇವತ್ತು ಹಬ್ಬ ಬೇರೆ. ನೀನ್ ಏನೇ ಹೇಳೋ ಅಂತ ಹೆಂಗಸ್ರನ್ನ ನೋಡಿದ್ರೆ ಅಸಹ್ಯ ಆಗತ್ತಪ್ಪ. ಸರಿನಪ್ಪ, ಪಾಪ ನಿನ್ ಕೆಲ್ಸ ನೋಡು. ಹಬ್ಬದ ದಿನನೂ ಕೆಲ್ಸ ಮಾಡ್ತಿದ್ಯಾ. ಹಬ್ಬಕ್ಕೆ ಬಟ್ಟೆ ಹಾಕೊಳಕ್ ಕಾಯ್ತಾ ಇದ್ದವ್ರ ಕತೆ ಗೋವಿಂದ. ಸರಿ ಸರಿ. ರೀ, ಇಲ್ಲಿವರೆಗೂ ನೀವು ಹೇಳಿದ್ದು ನನ್ ಬಗ್ಗೆನೆ ಅಂತ ನನಗ್ ಚೆನ್ನಾಗ್ ಗೊತ್ತಾಯ್ತು. ಅಲ್ವೇ ಬಾಮ, ನಾನ್ ಏನ್ ಇಲ್ದಿದ್ ಹೇಳದ್ನೆ? ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ, ಹಂಗಾಯ್ತು.
ಎಲ್ಲಿ ಸಿಗ್ತೇನೆ ಫೋಟೋ? ಈ ಫೋಟೋ ಅಲ್ಲ ಕಣೆ ಸಪ್ತಮಿ, ಇದ್ಯಾವುದೋ ಬೇರೆ ಫೋಟೋ. ಚೆಕ್ ಮಾಡಿ ನೋಡ್ತೀನಿ ಇರು. ಸಪ್ತಮಿ ಅತ್ಗೆ, ಫೋಟೋಶೂಟ್ ಎಲ್ಲ ಚೆನ್ನಾಗಾಯ್ತಾ? ಅಂದಾಗೆ ಇವರು ಯಾರತ್ಗೆ? ನಿಮ್ ಫ್ರೆಂಡಾ? ನನ್ನ ಪರಿಚಯ ಮಾಡ್ಸಲ್ವಾ? ಮೀರಾ, ಇವರು ನಾನೇ ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮಂಜರಿ. ಶ್ರೀಮಂತಣ್ಣ ಇದ್ದಾನಲ್ಲ, ಅವನ್ ತಂಗಿ ನಾನು. ಅಂದಹಾಗೆ ನೀವು? ನಾನು ಮೀರಾ ಅಂತ, ಸಪ್ತಮಿ ಕ್ಲೋಸ್ ಫ್ರೆಂಡ್. ಸಮರ್ಥಣ್ಣ ಮುಂಚೆನೆ ಪರಿಚಯ ಇದ್ರೂ ಹೇಗ್ ನಾಟಕ ಆಡ್ತಿದ್ದಾಳು ನೋಡು. ಈ ಮೀರಾ ಇಲ್ಲಿ ಗೊತ್ತಿದ್ದು ಬಂದಿದ್ದಾಳು ಅಥವಾ ಮದ್ವೆ ಇತ್ತು ಅಂತ ಬಂದಿರೋದು ಒಂದು ಗೊತ್ತಾಗ್ತಿಲ್ವಲ್ಲ. ಹೌದಣ್ಣ, ಈಗ ಒಂದ್ ಕಡೆ ಮಂಜರಿ, ಇನ್ನೊಂದ್ ಕಡೆ ಮೀರಾ. ಇಬ್ರು ಕಡೆಯಿಂದಾನು ಕಷ್ಟಪಡೋಗಾಯ್ತು. ಕರ್ಣನ ಯಾವಾಗ್ಲೂ ಅಪಾಯದಿಂದ ರಕ್ಷಾ ಕವಚ ಹೇಗೆ ಕಾಪಾಡ್ತಿತ್ತೋ ಹಾಗೆ ಶ್ರೀಮಂತಣ್ಣನು ನಾವು ಕಾಪಾಡಬೇಕು. ನಮ್ ಶ್ರೀಮಂತಣ್ಣ ಎಷ್ಟು ಒಳ್ಳೆಯವನು ಗೊತ್ತಾ? ಶ್ರೀಮಂತಣ್ಣಂಗೆ ನಾನು ಆಕ್ಚುಲಿ ಚಿಕ್ಕಪ್ಪನ ಮಗಳಾಗ್ಬೇಕು. ಆದ್ರೂ ನನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಗೊತ್ತಾ? ನಮ್ ದೊಡ್ಡಪ್ಪ ಚಿಕ್ಕಪ್ಪನ ಮಧ್ಯ ಸ್ವಲ್ಪ ಜಗಳ ಇದೆ. ಆದ್ರೂ ಅದನ್ನೆಲ್ಲ ಮರ್ತು ನಾವ್ ಎಲ್ಲೇ ಸಿಕ್ತಾಗ್ಲೂ ಎಷ್ಟು ಖುಷಿಯಾಗಿ ನಡ್ಕೋತಾರೋ ನಮ್ ಶ್ರೀಮಂತಣ್ಣ. ನಿಮ್ ಶ್ರೀಮಂತಣ್ಣ ತುಂಬಾ ಗ್ರೇಟ್. ಈ ತರ ಎಲ್ಲ ಕ್ವಾಲಿಟಿ ಇರೋರು ಎಲ್ಲೂ ಸಿಗಲ್ಲ. ನನಗ್ ಸಿಕ್ಕಿದಾರಲ್ಲ ಅಷ್ಟು ಸಾಕು. ಅದು ಕರೆಕ್ಟೇ ಸಪ್ತಮಿ, ನಿನಗೆ ಸಿಕ್ಕಿದಾರಲ್ಲ ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡ್ಬೇಡ. ಬಿಡ್ಲಿಲ್ಲ ಅಂದ್ರೂ ನಾನ್ ಬಿಡೋ ತರ ಮಾಡೇ ಮಾಡ್ತೀನಿ.